ಸುಮಾರು 1443 ಏಪ್ರಿಲ್ ತಿಂಗಳಿನಲ್ಲಿ ಪರ್ಷಿಯಾದ ಒಬ್ಬ ರಾಯಭಾರಿ ಭಾರತಕ್ಕೆ ಭೇಟಿ ನೀಡ್ತಾನೆ. ಭಾರತದಲ್ಲಿ ಅವನು ಕಲ್ಲಿಕೋಟೆಗೆ ಭೇಟಿ ನೀಡ್ತಾನೆ. ಕಲ್ಲಿಕೋಟೆಗೆ ಪರ್ಷಿಯಾದ ರಾಯಭಾರಿ ಬಂದಿದ್ದಾನೆ ಅನ್ನುವಂತಹ ವಿಷಯ ವಿಜಯನಗರದ ದೇವರಾಯ ಅರಸರಿಗೆ ಗೊತ್ತಾಗ್ತದೆ. ಆ ದೇವರಾಯ ಅರಸರು ಪರ್ಷಿಯಾದ ರಾಯಭಾರಿಗೆ ಒಂದು ಕರೆಯನ್ನು ಕೊಡ್ತಾರೆ, ನೀನು ವಿಜಯನಗರಕ್ಕೆ ಭೇಟಿ ನೀಡಬೇಕು ಅಂತ. ಅವರ ಕರೆಗೆ ಓಗೊಟ್ಟಂತಹ ಪರ್ಷಿಯಾದ ರಾಯಭಾರಿ ವಿಜಯನಗರಕ್ಕೆ ಪ್ರಯಾಣವನ್ನು ಬೆಳೆಸ್ತಾನೆ. ವಿಜಯನಗರಕ್ಕೆ ಪ್ರಯಾಣವನ್ನು ಹೇಗೆ ಬೆಳೆಸ್ತಾನೆ ಅಂತ ಹೇಳಿದರೆ, ಕಲ್ಲಿಕೋಟೆಯಿಂದ ಮಂಗಳೂರಿಗೆ ಬರ್ತಾನೆ. ಮಂಗಳೂರಿನಿಂದ ನಂತರ ವಿಜಯನಗರಕ್ಕೆ ಪ್ರಯಾಣವನ್ನು ಬೆಳೆಸ್ತಾನೆ. ಮಂಗಳೂರಿನಿಂದ ವಿಜಯನಗರಕ್ಕೆ ಹೋಗುವಂತಹ ದಾರಿ ಮಧ್ಯದಲ್ಲಿ ಅವನಿಗೆ ಒಂದು ದೇವಸ್ಥಾನ ಕಾಣಸಿಗ್ತದೆ. ಆ ದೇವಸ್ಥಾನವನ್ನು ಅವನು ಸಂಪೂರ್ಣವಾಗಿ ನೋಡಿದ ನಂತರ ಅವನು ಕೊನೆಗೆ ಒಂದು ಮಾತನ್ನು ಹೇಳ್ತಾನೆ. ಏನಂತ ಹೇಳಿದರೆ, ಪ್ರಪಂಚದಲ್ಲಿ ಬೇರೆ ಎಲ್ಲಿಯೂ ಕಾಣಸಿಗದಂತಹ ಅದ್ಭುತವಾದ ವಿಗ್ರಹಗಳಿರುವಂತಹ ಒಂದು ದೇವಸ್ಥಾನವನ್ನು ನಾನು ನೋಡಿದೆ ಅಂತ ಹೇಳಿ ಆ ಪರ್ಷಿಯಾದ ರಾಯಭಾರಿ ಹೇಳ್ತಾನೆ. ಆ ಪರ್ಷಿಯಾದ ರಾಯಭಾರಿಯ ಹೆಸರು ಅಬ್ದುಲ್ ರಜಾಕ್. ಈ ಅಬ್ದುಲ್ ರಜಾಕ್ ನೋಡಿದಂತಹ ದೇವಸ್ಥಾನ, ವಿಶ್ಲೇಷಿಸಿದಂತಹ ದೇವಸ್ಥಾನ, ಅದ್ಭುತವನ್ನು ಹೇಳಿದಂತಹ ದೇವಸ್ಥಾನ ಬೇರೆ ಯಾವುದೂ ಅಲ್ಲ, ಅದು ನಿಮ್ಮೆಲ್ಲರ ಪ್ರೀತಿಯ ದೇವಸ್ಥಾನ ಪೊಳಲಿ ಶ್ರೀ ರಾಜರಾಜೇಶ್ವರಿ ದೇವಸ್ಥಾನ. ಹೌದು, ಪೊಳಲಿ ರಾಜರಾಜೇಶ್ವರಿ ದೇವಸ್ಥಾನ ಅಂತ ಹೇಳಿದರೆ ಎಲ್ಲರಿಗೂ ಮನದಲ್ಲಿ ರೋಮಾಂಚನ ಆಗ್ತದೆ. ಅಂತಹ ಪೊಳಲಿ ಶ್ರೀ ರಾಜರಾಜೇಶ್ವರಿ ದೇವಸ್ಥಾನವು ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಕರಿಯಂಗಳ ಗ್ರಾಮದಲ್ಲಿದೆ. ಅಷ್ಟೇ ಅಲ್ಲದೆ ಇದು ಫಲ್ಗುನಿ ನದಿಯ ತೀರದಲ್ಲಿದೆ. ಈ ಫಲ್ಗುನಿ ನದಿಯ ಉತ್ತರ ದಿಕ್ಕಿನಲ್ಲಿ ಈ ಒಂದು ದೇವಸ್ಥಾನ ಇದೆ. ಈ ದೇವಸ್ಥಾನವು ಮಂಗಳೂರಿನಿಂದ 19 ಕಿಲೋಮೀಟರ್ ದೂರದಲ್ಲಿದೆ. ಸುಮಾರು 9 ದಶಕಗಳ ಹಿಂದೆ ಸುರತ ಮಹಾರಾಜನು ಈ ದೇವಸ್ಥಾನವನ್ನು ನಿರ್ಮಿಸಿದ ಅಂತ ಹೇಳಿ ಉಲ್ಲೇಖಗಳಿವೆ. ಸುರತ ಮಹಾರಾಜನು ತನ್ನ ಕಿರೀಟವನ್ನು ದೇವಿಯ ತಲೆಯ ಮೇಲೆ ಇರಿಸಿದ ಅನ್ನುವಂತಹ ಕಾರಣಕ್ಕೆ ದೇವಿಗೆ ಶ್ರೀ ರಾಜರಾಜೇಶ್ವರಿ ಅನ್ನುವಂತಹ ಹೆಸರು ಕೂಡ ಬಂದಿದೆ ಅಂತ ಹೇಳಿ ನಂಬಲಾಗಿದೆ. ಈ ಒಂದು ರಾಜರಾಜೇಶ್ವರಿ ದೇವಿಯ ವಿಗ್ರಹವು ಸುಮಾರು 10 ಅಡಿ ಎತ್ತರವಾಗಿದೆ. ಈ ವಿಗ್ರಹವು ಸಂಪೂರ್ಣ ಮಣ್ಣಿನಿಂದ ಮಾಡಿದಂತಹ ವಿಗ್ರಹವಾಗಿದೆ. ಈ ಒಂದು ವಿಗ್ರಹವನ್ನು ಸಂಪೂರ್ಣವಾಗಿ ವಿಶೇಷ ಔಷಧೀಯ ಗುಣಲಕ್ಷಣಗಳೊಂದಿಗೆ ಜೇಡಿ ಮಣ್ಣಿನಿಂದ ತಯಾರಿಸಲಾಗಿದೆ. ಈ ದೇವಸ್ಥಾನವು ಹಿಂದೂ ವಾಸ್ತುಶೈಲಿಯನ್ನು ಹೊಂದಿದೆ ಅಂತ ಹೇಳ್ಬಹುದು. ಈ ದೇವಸ್ಥಾನವು ಬಹಳ ಹಿಂದಿನ ಶಾಸನಗಳ ಕಾಲದಿಂದಲೂ, ಅಂದರೆ ಮಾರ್ಕಂಡೇಯ ಪುರಾಣ, ಅಶೋಕನ ಕಾಲದಿಂದಲೂ ಕೂಡ ಈ ಒಂದು ದೇವಸ್ಥಾನ ಏನಿದೆ ಅದು ಪ್ರಸಿದ್ಧಿಯಲ್ಲಿದೆ ಅಂತ ಹೇಳ್ಬಹುದು. ಇನ್ನು ರಾಜರಾಜೇಶ್ವರಿಯ ವಿಶೇಷತೆ ಬಗ್ಗೆ ಹೇಳಬೇಕು ಅಂತ ಹೇಳಿದರೆ, ಸಾಮಾನ್ಯವಾಗಿ ದೇವತಾ ಮೂರ್ತಿಗಳೇನಿರ್ತದೆ ಅವುಗಳು ಕಲ್ಲಿನದಾಗಿರ್ತದೆ. ಆದರೆ ಪೊಳಲಿ ಶ್ರೀ ರಾಜರಾಜೇಶ್ವರಿ ದೇವಸ್ಥಾನವು ವಿಶೇಷವಾಗಿ ಮಣ್ಣಿನ ವಿಗ್ರಹ. ಸಾವಿರಾರು ವರ್ಷಗಳಿಂದಲೂ ಮಣ್ಣಿನ ಮೂರ್ತಿಯನ್ನೇ ಪೂಜಿಸಿಕೊಂಡು ಬರಲಾಗಿದೆ. ಇದು ಅಂತಿಂಥ ಮಣ್ಣಿನ ಮೂರ್ತಿಯಲ್ಲ, ಕಲ್ಲಿನಷ್ಟೇ ಗಟ್ಟಿಯಾದದ್ದು. ಮಣ್ಣಿನ ಮೂರ್ತಿಯನ್ನು ಮರಗಳ ವಿಶಿಷ್ಟ ರಸಗಳನ್ನು ಬಳಸಿ ಮಣ್ಣಿಗೆ ಕಲ್ಲಿನ ಬಲ ಬರುವಂತೆ ಮಾಡಲಾಗಿದೆ. ನೀವು ಪೊಳಲಿ ದೇವಸ್ಥಾನಕ್ಕೆ ಹೋಗುವಾಗ ನಮಗೆ ನೇರವಾಗಿ ಪೊಳಲಿ ದೇವರ ವಿಗ್ರಹವನ್ನು ನೋಡಲಿಕ್ಕಾಗುವುದಿಲ್ಲ, ನಾವು ಅದನ್ನು ಬಗ್ಗಿ ನೋಡಬೇಕಾಗುತ್ತದೆ. ಅಷ್ಟೊಂದು ದೊಡ್ಡದಾದಂತಹ ವಿಗ್ರಹ ಪೊಳಲಿ ಶ್ರೀ ರಾಜರಾಜೇಶ್ವರಿಯದ್ದು. ತಾಯಿಯ ವಿಗ್ರಹವು ತನ್ನದೇ ಒಂದು ಗಾತ್ರದಿಂದ ಅಷ್ಟೇ ಅಲ್ಲ, ಕಲಾತ್ಮಕವಾಗಿಯೂ ಕೂಡ ಜನರ ಒಂದು ಭಕ್ತಾಭಿಮಾನಿಗಳ ಮನವನ್ನು ಸೆಳೆತದೆ. ಈ ಒಂದು ದೇವಸ್ಥಾನ ವಿಶೇಷತೆ ಅಂತ ಹೇಳಿದ್ರೆ, ಇಲ್ಲಿಯ ಒಂದು ತಿಂಗಳ ಕಾಲ ನಡೆಯುವಂತಹ ಜಾತ್ರೆ. 1 ತಿಂಗಳ ಕಾಲ ನಡೆಯುವಂತಹ ಜಾತ್ರೆ ಕರ್ನಾಟಕದ ಬೇರೆ ಎಲ್ಲಿಯೂ ಕೂಡ ಇಲ್ಲ. ಹಾಗೆಯೇ ಈ ಒಂದು ಪೊಳಲಿ ದೇವಸ್ಥಾನ ತುಳುನಾಡಿನ ಅತ್ಯಂತ ಪ್ರಾಚೀನ ದೇವಾಲಯಗಳಲ್ಲಿ ಒಂದು ಅಂತ ಹೇಳ್ಬೋದು. ಪೊಳಲಿಯ ಜಾತ್ರೆಯು ಮೀನ ಮಾಸದ ಸಂಕ್ರಾಂತಿಯಿಂದ ಆರಂಭವಾಗುವ ಈ ಪೊಳಲಿಯ ಜಾತ್ರೆ ಕನಿಷ್ಠ 27 ದಿವಸ, ಗರಿಷ್ಠ 1 ತಿಂಗಳ ಕಾಲ ನಡೆಯುತ್ತದೆ.
ನಮ್ಮ ತುಳುನಾಡಿನಲ್ಲಿ ಪ್ರಥಮ ರಾಜವಂಶ ಅಂತ ಹೇಳಿದರೆ ಅದು ಆಳೂಪ ವಂಶ. ಈ ಆಳೂಪ ವಂಶದವರು ಕೂಡ ಈ ಪೊಳಲಿ ದೇವಸ್ಥಾನದಲ್ಲಿ ಒಂದು ರಾಜ ಚೌಕರ್ಯವನ್ನು ಕೂಡ ಮಾಡ್ತಾ ಇದ್ರು ಅಂತ ಹೇಳ್ಬಹುದು. ಹಾಗೆಯೇ ಪೊಳಲಿ ಅನ್ನುವಂತಹ ಹೆಸರು ಇದಕ್ಕಿಂತ ಮೊದಲು ಹೊಳಲ್ ಅಂತ ಹೇಳಿ ಕರೆದಿತ್ತು. ಹೊಳಲ್ ಅಂತ ಹೇಳಿದರೆ ನಗರ. ಸಾವಿರಾರು ವರ್ಷಗಳ ಹಿಂದೆ ಈ ಒಂದು ಪೊಳಲಿಯಲ್ಲಿ ಭೀಕರವಾದಂತಹ ಒಂದು ಪ್ರವಾಹ ಬಂತು. ಆ ಪ್ರವಾಹದಲ್ಲಿ 650 ಮನೆಗಳೇನೋ ಕೊಚ್ಚಿಕೊಂಡು ಹೋಯಿತು. ನಂತರ ಇದು ನಗರ ಇದ್ದದ್ದು ಗ್ರಾಮವಾಗಿ ಪರಿವರ್ತನೆಗೊಂಡಿತು. ಗ್ರಾಮವಾಗಿ ಪರಿವರ್ತನೆಗೊಂಡ ನಂತರ ಈ ಹೊಳಲ್ ಅನ್ನುವಂತಹ ಹೆಸರು ಹೋಗಿ ಪೊಳಲಿ ಅನ್ನುವಂತಹ ಹೆಸರು ಬಂದಿದೆ ಅಂತ ಹೇಳಿ ನಂಬಲಾಗಿದೆ. ಇನ್ನು ಪೊಳಲಿಯ ಒಂದು ವಿಶೇಷತೆ ಅಂತ ಹೇಳಿದರೆ ಅದು ಪೊಳಲಿಯ ಚೆಂಡು. ಈ ಪೊಳಲಿಯ ಚೆಂಡು ಮೊದಲಿಗೆ 3 ದಿನಗಳ ಕಾಲ ನಡೀತಾ ಇತ್ತಂತೆ. ಆದರೆ ಇದೀಗ 5 ದಿನಗಳ ಕಾಲ ಈ ಚೆಂಡು ಉತ್ಸವ ನಡೀತಾ ಇದೆ. ನಮ್ಮ ಒಂದು ಮಂಗಳೂರಿನಲ್ಲಿ ರಾಣಿ ಅಬ್ಬಕ್ಕ ಆಗಿರ್ಬೋದು, ಕಿತ್ತೂರು ರಾಣಿ ಚೆನ್ನಮ್ಮ ಆಗಿರ್ಬೋದು, ಅವರ ಹಾಗೆ ಇನ್ನೊಬ್ಬರಿದ್ರು ಕೆಳದಿಯ ಚೆನ್ನಮ್ಮ ಅಂತ. ಅವರು ಒಂದು ದಿವಸ ಗುರುಪುರದ ಜಂಗಮ ಮಠಕ್ಕೆ ಭೇಟಿ ನೀಡ್ತಾರೆ. ಜಂಗಮ ಮಠಕ್ಕೆ ಭೇಟಿ ನೀಡಿದಂತಹ ಕೆಳದಿಯ ಚೆನ್ನಮ್ಮ, ನಾನು ಪೊಳಲಿಯ ಚೆಂಡನ್ನು ನೋಡಬೇಕು ಅಂತ ಹೇಳಿ ಪೊಳಲಿಗೆ ಬರ್ತಾರೆ. ಅವರು ಪೊಳಲಿಗೆ ಬರುವಷ್ಟರಲ್ಲಿ 3 ದಿನದ ಚೆಂಡು ಕೂಡ ಮುಕ್ತಾಯಗೊಂಡಿರ್ತಾರೆ. ನನಗೆ ಚೆಂಡನ್ನು ನೋಡಲೇಬೇಕು ಅಂತ ಹೇಳಿ ಪೊಳಲಿ ರಾಜರಾಜೇಶ್ವರಿಯ ಮುಂದೆ ಅರಿಕೆ ಮಾಡಿಕೊಳ್ತಾರೆ. ಅರಿಕೆ ಮಾಡಿಕೊಂಡ ನಂತರ 2 ದಿನಗಳ ಕಾಲ ಇನ್ನು ಚೆಂಡು ಉತ್ಸವ ನಡೆಯಿತು. ಅಂದಿನಿಂದ 5 ದಿನಗಳ ಪೊಳಲಿಯ ಚೆಂಡು ಉತ್ಸವ ನಡೆಯುತ್ತಾ ಬರ್ತಾ ಇದೆ. ಈ ಪೊಳಲಿಯ ಚೆಂಡು ಅಂತಂದರೆ ಏನು? ಪೊಳಲಿ ರಾಜರಾಜೇಶ್ವರಿ ದೇವಿಯು ಈರ್ವರು ರಕ್ಕಸರನ್ನು ಕೊಂದು ಅವರ ತಲೆಯನ್ನು ಚೆಂಡಾಡುವಂತಹ ಒಂದು ಅಮೃತವಾದ ಘಳಿಗೆ ಅಂತ ಹೇಳ್ಬೋದು. ಯಾಕೆಂತ ಹೇಳಿದರೆ ಆ ಈರ್ವರು ರಕ್ಕಸರು ಹೇಳ್ತಾರೆ, ನೀವೆಂತೂ ನನ್ನ ತಲೆಯನ್ನು ಕೂಡ ಕತ್ತರಿಸಿ ಬಿಸಾಡಿ ಇಲ್ಲಿ ಚೆಂಡಾಟ ಆಡ್ತೀರಾ, ಆದರೆ ನಮಗೂ ಕೂಡ ಒಂದು ಚಿರಸ್ಥಾಯಿಯಾಗುವಂತಹ ಈ ಒಂದು ಪ್ರದೇಶದಲ್ಲಿ ಚಿರಸ್ಥಾಯಿಯಾಗಲಿಕ್ಕೆ ನೀವೊಂದು ಅವಕಾಶ ಕೊಡಿ ಅಂತ ದೇವಿಯಲ್ಲಿ ಅರಿಕೆ ಮಾಡಿಕೊಡಿ. ಅದಕ್ಕೆ ದೇವಿ, ನಾನು ನಿಮ್ಮ ರುಂಡವನ್ನು ಈ ಗದ್ದೆಯಲ್ಲಿ ನಾನು ಚೆಂಡಾಟ ಆಡ್ತೇನೆ, ಅದೇ ಮುಂದೆ ಜಾತ್ರಾ ಸಮಯದಲ್ಲಿ ಚೆಂಡು ಉತ್ಸವವಾಗಿ ಎಲ್ಲರೂ ಕೂಡ ಆರಾಧಿಸಿಕೊಂಡು ಬರ್ತಾರೆ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಇನ್ನೊಂದು ಅಚ್ಚರಿಯ ಒಂದು ವಿಶೇಷ ಏನು ಅಂತ ಹೇಳಿದರೆ, ಈ ಪೊಳಲಿಯಲ್ಲಿ 1 ತಿಂಗಳ ಕಾಲ ಜಾತ್ರೆ ನಡೀತದೆ. ಅದರಲ್ಲಿ ರಂಗಪೂಜೆ ಆಗಿರ್ಬೋದು, ಬಲಿ ಉತ್ಸವ ಆಗಿರ್ಬೋದು, ರಥೋತ್ಸವ ಆಗಿರ್ಬೋದು. ಇದೆಲ್ಲವೂ ಕೂಡ ನಾವು ಅಂದ್ಕೊಂಡಿದ್ದೀವಿ ಪೊಳಲಿ ರಾಜರಾಜೇಶ್ವರಿ ದೇವಸ್ಥಾನದಲ್ಲಿರುವಂತಹ ರಾಜೇಶ್ವರಿ ತಾಯಿಗೆ ಅರ್ಪಣೆ ಆಗ್ತದೆ ಅಂತ ಹೇಳಿ. ಆದರೆ ಈ ಎಲ್ಲ ಸೇವೆಗಳು ಕೂಡ ಅರ್ಚನೆ ಆಗುವಂಥದ್ದು ಸುಬ್ರಹ್ಮಣ್ಯ ದೇವರಿಗೆ. ಅಷ್ಟೇ ಅಲ್ಲ, ಶ್ರೀ ರಾಜರಾಜೇಶ್ವರಿ ದೇವಸ್ಥಾನದಲ್ಲಿರುವ ಎಲ್ಲ ಆಸ್ತಿ ಅಂತಸ್ತುಗಳು ಸೇರಬೇಕಾಗಿರೋದು ದುರ್ಗಾದೇವಿಗೆ. ದುರ್ಗಾದೇವಿಗೆ ಈ ಆಸ್ತಿ ಅಂತಸ್ತುಗಳು ಸೇರಬೇಕಾದದ್ದು ಅಂತ ಒಂದು ಕಡೆ ಉಲ್ಲೇಖ ಇದೆ. ತಾಯಿ ರಾಜರಾಜೇಶ್ವರಿಯು ತನ್ನ ಮಗ ಸುಬ್ರಹ್ಮಣ್ಯನಿಗೆ ಸಲ್ಲುವಂತಹ ಎಲ್ಲ ಪೂಜೆಗಳನ್ನು ನೋಡಿಕೊಂಡು ತಾಯಿ ಸಂತೋಷಭರಿತಳಾಗ್ತಾಳೆ ಅಂತ ಹೇಳಲಾಗಿದೆ. ಇಂತಹ ಪುಣ್ಯ ಕ್ಷೇತ್ರವಾದಂತಹ ಪೊಳಲಿ ರಾಜರಾಜೇಶ್ವರಿ ದೇವಸ್ಥಾನದ ಬಗ್ಗೆ ಹಲವಾರು ಇತಿಹಾಸಗಳಿವೆ. ಆ ಹಲವಾರು ಇತಿಹಾಸಗಳನ್ನು ನಾವು ಕಲಿತು ತಿಳಿಯಬೇಕಾಗಿದೆ. ನನಗೆ ತಿಳಿದಿರುವಂತಹ ಕೆಲವೊಂದು ವಿಷಯಗಳನ್ನು ನಿಮ್ಮ ಜೊತೆ ಹಂಚಿಕೊಂಡಿದ್ದೇನೆ.